ಬೇಗ ಬೇಗ ಬನ್ನಿ ಗೈಸ್. ಎಷ್ಟೊತ್ತು ಮಾಡ್ತೀರಾ? 1 ಗಂಟೆಗೆ ಅಂದರೆ 2 ಗಂಟೆಗೆ ಹೊರಡ್ತಾರೆ ಗೈಸ್. ಅದಕ್ಕೆ ನಾನು ಬೇಗ ಇಳಿಸಿದೆ. ಹಾಂ ಹಾಂ. ಸೊ ಇವಾಗ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಟೈಮ್ ಬಂದು 1:30 ಆಗಿದೆ. ಮಿಡ್ ನೈಟ್ 1:30 ಹೊರಡ್ತಾ ಇರೋದು. ಸೊ ಅಲ್ಲಿ ಮನೆಗೆ ಹೋಗ್ಬೋದಿತ್ತು, ಬಟ್ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಏ ರಾಮು, ಸೊ ಇವಾಗ ಪೂಜೆ ಮಾಡ್ತೀವಿ. ಊಟ್ರೆ ಪಿಗ್ಮಿ ಬ್ಯಾಗ್ ಹಾಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾವು 5:30ಗೆಲ್ಲ ಒಂದು ಕಡೆಗೆ ಹಾಕ್ಬಿಟ್ಟು ಹಂಗೆ ಮಲ್ಕೊಬಿಟ್ಟಿದ್ದೀವಿ ಹೈವೇ ಹತ್ರ. ಫುಲ್ ಸಿಕ್ಕಾಪಟ್ಟೆ ನಿದ್ದೆ. 1 ಗಂಟೆಗೆ ಬಿಟ್ಟಿದ್ದು ನಾವು ಮನೇನ. ಸೊ 5:30ಗೆ ನಾವು ಇನ್ನೂ 3 hours ಜರ್ನಿ ಇದೆ. ಆಲ್ಮೋಸ್ಟ್ 190 ಕಿಲೋಮೀಟರ್ಸ್ ಇದೆ ಮಂತ್ರಾಲಯಕ್ಕೆ. ಸೊ ಇಲ್ಲಿ ಯಾವುದೋ ಒಂದು ಶಾಪ್ ಹತ್ರ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ವಿ. ಸೊ ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ. ಟೈಮ್ ಬಂದು 11:30 ಆಗಿದೆ. ಸೊ ಬೇಗ ಬೇಗ ಬಂದು ರೆಡಿಯಾಗಿ ಬಂದ್ವಿ. ಇವಾಗ ರೆಡಿಯಾಗಿಬಿಟ್ಟು ಬಂದಿದ್ದೀವಿ. ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ಬೆಂಗಳೂರಲ್ಲಿ ನಮ್ಮೂರಲ್ಲಿ ಫುಲ್ ಮಳೆ, ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇವಾಗ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. 3 ವರ್ಷ ಆಯಿತು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಿದ್ದು. ಜೂನಿಗೆ ನಾನು ಬಂದಿದ್ದು. ಸೊ ಇಲ್ಲಿಗೆ 1 ವರ್ಷಕ್ಕೆ ಮತ್ತೆ ಕರೆಕ್ಟಾಗಿ ಮತ್ತೆ ಬಂದಿದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಮತ್ತೆ ಒಳಗಡೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಮತ್ತೆ ಬರ್ತೀವಿ. ನೋಡಿ ಗೈಸ್, ಎಷ್ಟೊಂದು ಕುರಿಗಳಿದಾವೆ. ಅದೆಲ್ಲ ಅಂಕಲ್ ನಿಮ್ದೇನಾ? ಎಲ್ಲ ನಿಮ್ದೇನಾ? ಕನ್ನಡ ಬರಲ್ವಾ? ಕನ್ನಡ. ಸೊ ಇವಾಗ ಮಂತ್ರಾಲಯದಿಂದ ಬರ್ತಾ ನಾನು ನಿಮಗೆ ಅಪ್ಡೇಟ್ ಕೊಡೋಕ್ಕೆ ಮರ್ತೋಗ್ಬಿಟ್ಟು, ಸೊ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಸೊ ಇವಾಗ ಬಳ್ಳಾರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಕಸಿನ್ ಅವ್ರ ಮನೆ ಇದೆ ಅಲ್ಲಿ. ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ ಹಾಲ್ಟ್ ಆಗಿ ಆಮೇಲೆ ನೆಕ್ಸ್ಟ್ ಡೇ ನಾವು ಅಂಜನಾದ್ರಿ ಬೆಟ್ಟ ಮತ್ತು ಹಂಪಿಗೆ ಹೋಗೋ ಪ್ಲ್ಯಾನ್ ಹಾಕಿದ್ದೀವಿ. ಸೊ ಇಲ್ಲೊಂದು ಹೋಟೆಲ್ ಇದೆ, ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳಿ ನಿಲ್ಲಿಸಿದ್ದೀವಿ. ಇದು ಬಳ್ಳಾರಿ ರೂಟು. ಏನಾಯಿತು? ಹೋಗುವಮ್ಮ ಬಾ, ಏನಿದೆ ಅಂತ ನೋಡೋಣ. ಉಡುಪಿ ಹೋಟೆಲ್ ಸಿಕ್ಕಿದೆ ನಮಗೆ ಬಳ್ಳಾರಿ ರೂಟಲ್ಲಿ. ಸೊ ಏನಾದರೂ ಚೆನ್ನಾಗಿದ್ರೆ ತಿನ್ಕೊಂಡು ಹೋಗೋಣ. ತುಂಬ ಹಸಿವಾಗ್ತಾ ಇದೆ. ದೇವಸ್ಥಾನದಲ್ಲಿ ಊಟ ತಿಂದಿದ್ದಷ್ಟೇ, ಮತ್ತೇನು ತಿಂದಿಲ್ಲ. ಸೊ ಹಾಗಾಗಿ ಇವಾಗ ಊಟ ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳಿ. ಏನು ಸಖತ್ತಾಗಿದೆ ಇಲ್ಲಿ, ಸಖತ್ತಾಗಿದೆ ಹಳ್ಳಿ ಫೀಲು. ಈ ವೆದರು, ಈ ಸನ್ಸೆಟ್ ಆಗ್ತಾ ಇರೋದು, ಈ ದನಗಳು, ಕೋಳಿಗಳು, ವಾವ್, ಈ ವೆದರು ಸಖತ್ತಾಗಿದೆ. ನೋಡಿ ಗೈಸ್, ಇಲ್ಲಿ ಬಾದಾಮಿ ಮರ ಇದೆ. ತುಂಬ ಕೆಳಗಡೆ ಇದೆ ಬಾದಾಮಿ ಎಲ್ಲ. 1-2 ಕಿತ್ಕೊಂಡಿದ್ದೀನಿ. ನೋಡಿದ್ರೆ ಬೈತಾರೋ ಎಲ್ಲೋ ಗೊತ್ತಿಲ್ಲ. ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ಸ್ಕೂಲ್ ಹತ್ರ ಒಂದು ಬಾದಾಮಿ ಗಿಡ ಇತ್ತು. ಸೊ ಅದ್ರ ಮೇಲೆ ಹತ್ಕೊಂಡು ಫುಲ್ ಬಾದಾಮಿನ ತೆಗಿತಾ ಇದ್ವಿ. ಅಲ್ಲೊಂದೊಬ್ರು ಇದ್ರು. ಸೊ ಅವ್ರಮ್ಮನ ಓಡಿಸ್ಕೊಂಡು ಬರ್ತಾ ಇದ್ರು. ಲಿಟ್ರಲಿ ನಾವು ಓಡೋಗ್ತಾ ಇದ್ವಿ. ಬಾದಾಮಿ ಅದೇ ಗೈಸ್ ಅವ್ರು ತೋರಿಸ್ತಾ ಇದಾರಲ್ಲ, ಅದೇ ಬಾದಾಮಿ. ನೀವು ತಿಂದಿರ್ತೀರ. ಸಾಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಒಂಥರ ಫೀಲ್, ಹಳ್ಳಿ ಫೀಲು ತುಂಬಾನೇ ಸಖತ್ತಾಗಿದೆ. ಬಳ್ಳಾರಿ ಎಷ್ಟು ದೂರ ಇದೆ ಇನ್ನ? ಇಲ್ಲಿ ದೂರ ಇದೆಯಾ? ಇದು ಬಾದಾಮಿ ಗಿಡ ಎಲ್ಲ ಬೆಳೆಸಿ ಆಮೇಲೆ ಅದನ್ನ ಏನಾದ್ರು ಮಾರ್ತೀರಾ ಹೆಂಗೆ? ಸುಮ್ಮನೆ ಇಟ್ಟಿರೋದು? ಅದು ಸುಮ್ಮನೆ ಬೆಳೆಸಿರೋದು? ಏನು ಯಾರು ತಗೊಂಡೋಗಲ್ವಾ? ಏನು ಕೆಲಸ ಮಾಡೋದು ನೀವು? ನಾವು ಇಲ್ಲಿ ಹೊಲದಾಗ ಮಾಡ್ತೀವಿ.
ಬೇರೆಯವ್ರ ಹೊಲನ ಇದು? ಇವ್ರದ್ದೇ. ಹಾಂ ಹಾಂ. ಕೆಲ್ಸಕ್ಕಿರೋದು ನಾವು ಕೆಲಸ ಮಾಡ್ತೀವಿ. KGF ನೋಡ್ದಂಗಿದೆ ಗೈಸ್ ಇಲ್ಲೆಲ್ಲ. ಅಯ್ಯಪ್ಪ. ಎಷ್ಟು ದೊಡ್ಡ ದೊಡ್ಡ ಪೈಪ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ, ಭಯ ಆಗುತ್ತೆ. ಬಳ್ಳಾರಿ ಈ ಥರ ರೇಂಜಲ್ಲಿ ಇದೆ ಅಂತ ನಾನು ಫಸ್ಟ್ ಟೈಮ್ ನನಗೆ ಒಂಥರ KGF ಫೀಲ್ ಬರ್ತಾ ಇದೆ ಅದು ಕಾರ್ಖಾನೆಗಳೆಲ್ಲ ನೋಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ನೈಟ್ ನಾನು ಇವ್ರ ಮನೆಗೆ ಬರುವಾಗಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ 10 o'clock ಮೇಲಾಗಿತ್ತು. ಸೊ ಬಂದು ಊಟ ಮಾಡ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟು ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಜರ್ನಿ ಮಾಡಿ. ಸೊ ಹಾಗೆ ಮಲ್ಕೊಂಡ್ಬಿಟ್ಟೆ. ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಿಗ್ಗೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಇವತ್ತು ನಾವು ಅಂಜನಾದ್ರಿ ಬೆಟ್ಟ ಮತ್ತು ಹಂಪಿನ ಕವರ್ ಮಾಡ್ತಾ ಇರೋದು. ಹಂಪಿ ಆಲ್ಮೋಸ್ಟ್ 2 days ಅಂತೂ ಬೇಕೇ ಬೇಕು. ನೀಟಾಗಿ ಎಲ್ಲ ಪ್ಲೇಸ್ನ ಕವರ್ ಮಾಡಬೇಕಂದ್ರೆ 2 days ಅಂತೂ ಬೇಕೇ ಬೇಕು ಹಂಪಿಗೆ ಹೋಗ್ಬೇಕಂದ್ರೆ. ಸೊ ನಮ್ಮದು ಪ್ಲ್ಯಾನ್ಸ್ ಮತ್ತೆ ಬೇರೆ ಇರೋದ್ರಿಂದ ನಾವು ಹಂಪಿಗೆ ಒಂದೆಷ್ಟು ಮೇನ್ ಪ್ಲೇಸಿಗೆ ಹೋಗೋಕ್ಕಾಗುತ್ತೋ ಅಲ್ಲಿಗೆ ಮಾತ್ರ ಹೋಗೋಣ ಅಂತ ಅಂದ್ಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಇವ್ರ ಮನೆಯಿಂದ ವ್ಯೂ ನೋಡಿ ಗೈಸ್. ತುಂಬಾ ಚೆನ್ನಾಗಿದೆ, ಪೀಸ್ ಆಗಿದೆ. ಬಳ್ಳಾರಿ ಅಂತೂ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಬಳ್ಳಾರಿ ಈ ಥರ ಇರುತ್ತೆ ಅಂತ. ಸೊ ಆಲ್ಮೋಸ್ಟ್ ನಾವಲ್ಲಿ ಮೇನ್ ಸರ್ಕಲಿಂದೆಲ್ಲ ಬರಬೇಕಾದ್ರೆ ನೋಡಿದ್ರು ತುಂಬಾ ಚೆನ್ನಾಗಿದೆ ಬಳ್ಳಾರಿ. ಮತ್ತು ಅಲ್ಲಿ ಕೆಲವೊಂದಿಷ್ಟು ಇಂಡಸ್ಟ್ರೀಸ್ಗಳು ಮತ್ತು ಫ್ಯಾಕ್ಟ್ರೀಸ್ಗಳೆಲ್ಲ ಇದೆ ಅನಿಸುತ್ತೆ. ಸೊ ಅಲ್ಲೆಲ್ಲ ನೋಡಿದ್ರೆ ಫುಲ್ KGF ಫೀಲ್ ಕೊಡುತ್ತೆ. ನೈಟ್ ಫುಲ್ ಲೈಟಿಂಗ್ಸ್ ಹಾಕಿ ಅದು ಕೆಮಿಕಲ್ದು ಇದೆಲ್ಲ ಹೊಗೆ ಎಲ್ಲ ಹೋಗ್ತಾ ಇದೆ. ಲಿಟ್ರಲಿ KGF ನೆನಪಾಗ್ತಾ ಇತ್ತು. ಸೊ ತುಂಬಾ ಭಯಾನಕ ಫೀಲ್ ಕೊಡ್ತು ಮಾತ್ರ ನಿನ್ನೆ. ಸೊ ತುಂಬ ಚೆನ್ನಾಗಿದೆ ಬಳ್ಳಾರಿ, ತುಂಬಾ ಖುಷಿ ಆಯಿತು. ಸೊ ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಅಂಜನಾದ್ರಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸ್ವಲ್ಪ ಮೋಡ ಇದೆ, ಮಳೆ ಬರೋ ಥರ ಇದೆ. ನಮ್ಗೆ ನಿನ್ನೆಯಿಂದ ಫುಲ್ ಎಲ್ಲೂ ಮಳೆ ಸಿಕ್ಕಿಲ್ಲ. ನೋಡ್ಬೇಕೆಲ್ಲಿ ಮಳೆ ಸಿಗುತ್ತಾ ಅಥವಾ ಈ ಥರ ಇರುತ್ತಾ ವೆದರ್ ಹೆಂಗೆ ಏನು ಅಂತ ಗೊತ್ತಿಲ್ಲ. ಸೊ ನಿನ್ನೆ ಅಂತೂ ಫುಲ್ ರಾಯಚೂರು ಅಲ್ಲಿ ಮಂತ್ರಾಲಯದಲ್ಲಿ ಒಂದು ಸ್ವಲ್ಪನೂ ಮಳೆ ಸಿಕ್ಕಿಲ್ಲ. ಇವತ್ತು ನೋಡೋಣ ಏನಾಗುತ್ತೆ ಅಂತ. ತುಂಗಭದ್ರಾ ಡ್ಯಾಮ್ ನೋಡಿ ಗೈಸ್, ನೀರೇ ಬಿಟ್ಟಿಲ್ಲ. ಸ್ಟಾರ್ಟ್ ಮಾಡಿದ್ದೀವಿ ನಡೆಯೋದಕ್ಕೆ. 575 ಮೆಟ್ಲಿದೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಹತ್ತೋದಕ್ಕೆ. ಮ್ಯಾಕ್ಸಿಮಮ್ 1 hour ಆಗ್ಬೋದು. ಸೊ ನಾವು ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗ್ತೀವಿ ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ನೋಡೋಣ ಯಾವ ಥರ ಹೋಗ್ತೀವಿ ಅಂತ. ಬಿಸಿಲಿದ್ರು ಮಳೆ ಇದ್ರು ಕವರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಪರವಾಗಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಹಾಗೆ ಒಳಗಡೆಯಿಂದೆಲ್ಲ ಹೋಗಬೇಕು. ಇದರಲ್ಲಿ ಒಳಗಡೆ ಥರ ಗುಹೆ ಥರ ಇದೆ. మీరు వదిలేసేయండి. ನಾವು ಇವಾಗ ಅಂಜನಾದ್ರಿಯಿಂದ ಹಂಪಿಗೆ ಹೋಗೋ ಪ್ಲ್ಯಾನ್ ಹಾಕಿದ್ವಲ್ಲ. ಸೊ ಹಾಗೇನೆ ಅಲ್ಲಿ ಕೇಳಿದ್ವಿ ಒಬ್ರ ಹತ್ರ. ಅವ್ರು ಹೇಳಿದ್ರು ಬೋಟಲ್ಲಿ ಹೋದರೆ ಬೇಗ ಹೋಗ್ಬೋದು. ಸೊ 4 kilometers ಅಷ್ಟೇ, ಸ್ವಲ್ಪ ಬೇಗ ಆಗುತ್ತೆ. ಕಾರಲ್ಲಿ ಹೋಗ್ತೀವಿ ಅಂತಂದರೆ 1 hour ತೋರಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಅಷ್ಟು ಟ್ರಾಫಿಕ್ ಇರ್ಬೋದು ಅಥವಾ ಮೇ ಬಿ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಅಥವಾ ಅದರಿಂದ ಏನೋ 1 hour ತೋರಿಸ್ತಾ ಇದೆ. ಸೊ ಹಾಗಾಗಿ ನಾವು ಸ್ವಲ್ಪ ಟೈಮ್ ಸೇವ್ ಮಾಡೋಣ ಅಂತೇಳಿ ತೆಪ್ಪದ ಮೇಲೆ ಹೋಗೋಣ ಅಂತೇಳಿ ಬಂದಿದ್ದೀವಿ. ಅಲ್ಲೇ ನಿಯರ್ಲಿ ಸ್ವಲ್ಪ 1 kilometerಗೆ ಬಂದರೆ ಇಲ್ಲಿ ತೆಪ್ಪ ಎಲ್ಲ ಇದೆ. ತೆಪ್ಪ ಅಲ್ಲಿ ನಿಯರ್ಲಿ ಬೋಟ್ ಇದೆ. ಬೋಟ್ ಮೇಲೆ ಹೋಗೋಣ ಅಂತೇಳಿ ಬಂದಿದ್ದೀವಿ ಇವಾಗ. ಅಯ್ಯಪ್ಪ,
ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋದು ಅವರಿಬ್ರು, ಕಂಟಿನ್ಯೂ ನಾನು ಮಾಡ್ತಾ ಇರ್ತೀನಿ. ಓಕೆ ಬನ್ನಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ವಿರೂಪಾಕ್ಷ ಟೆಂಪಲ್ ಬಂದ್ಬಿಟ್ಟು ಕ್ಲೋಸ್ ಆಗಿದೆ 1 o'clockಗೆ. ಇಲ್ಲಿ ಆಟೋದವ್ರು ಹೇಳಿದ್ರು ಎಲ್ಲ ಪ್ಲೇಸಸ್ನ ಕವರ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾವೇ ಹೋಗೋದಾದ್ರೆ ಮತ್ತೆ ಮ್ಯಾಪ್ ಹಾಕ್ಕೊಂಡು ಮತ್ತೆ ತುಂಬ ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಇವರೇ ಸ್ವಲ್ಪ ಕವರ್ ಮಾಡಿಸ್ತೀನಿ ಅಂತ ಹೇಳಿದ್ರು ಅಂತ ಇವ್ರ ಜೊತೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಪ್ಲೇಸ್ ಕವರ್ ಮಾಡ್ತೀವಿ. ಆಗ ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿದು ಒಂದು ಇವಾಗ ವಿಜಯ ವಿಠಲ ಟೆಂಪಲಿಗೆ ಕರ್ಕೊಂಡು ಬಂದಿದ್ದಾರೆ. ಇವಾಗ ಕಬ್ನಾಲ್ ಕುಡಿಯೋಣ ಅಂತ ಕೂತಿದ್ದೀವಿ. ಸುಸ್ತಾಗ್ತಾ ಇದೆ. ಎಲ್ಲರಿಗೂ ಸಪ್ಲೈ ಮಾಡ್ತಾ ಇದ್ದಾಳೆ. ಇವಾಗ ಸ್ಟೋನ್ ಚಾರಿಟ್ ಮತ್ತು ಅಲ್ಲಿ ಮ್ಯೂಸಿಕಲ್ ಇದೆಲ್ಲ ಇದೆಯಲ್ಲ, ಅಲ್ಲಿ ಹೋಗೋದಕ್ಕೆ ಲೈನ್ ಇದು. ಅಂದರೆ 1 ಕಿಲೋಮೀಟ್ರ್ ಇದೆ ಅಂತೆ. ನಡ್ಕೊಂಡು ಹೋಗ್ಬೋದು. ಆದರೆ ನಡೆಯೋಕ್ಕಾಗದೇ ಇರೋರು ಈ ಥರ ವೆಹಿಕಲ್ನ ತಗೋತಾರೆ. ಪರ್ ಹೆಡ್ 10 rupees ಇದರಲ್ಲಿ ಹೋಗೋಕ್ಕೆ. ಈ ಥರ ಗಾಡೀಲಿ ಹೋಗ್ತಾ ಇರೋದು. ಹನಿ ನೋಡಿ ಗೈಸ್, ಇಲ್ಲಿ ಹನಿ ಪ್ಯೂರ್ ಹನಿ ಸಿಗುತ್ತೆ. ಈ ಸವಿಯಾದ ತುಪ್ಪ ಸಿಗುತ್ತೆ ಗೈಸ್. ಇಲ್ಲಿ ನೋಡ್ಕೊಂಡು ತಗೊಂಡು ಹೋಗ್ಬೋದು. ಇದೆ ಹಂಪಿನ ಕಲ್ಲಿನ ಶಿಲೆಗಳು. ಇಲ್ಲಿ ನೋಡಿ ಮತ್ತೆ ಸ್ವಲ್ಪ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಮತ್ತೆ ಬಿದ್ದೋಗಿರೋದು ಮತ್ತೆ ಹಾಳಾಗಿರೋದನ್ನೆಲ್ಲ ಏನೋ ವರ್ಕ್ ಮಾಡ್ತಾ ಇದ್ದಾರೆ. ಹಬ್ಬದಿಂದ ಮ್ಯೂಸಿಕ್ ಬರ್ತಿತ್ತಲ್ಲ, ಸೊ ಇವಾಗ ಯಾರಿಗೂ ಮುಟ್ಲಿಕ್ಕೆ ಕೊಡ್ತಾ ಇಲ್ಲ ಮತ್ತು ಯಾರಿಗೂ ಕೂಡ ಅಲ್ಲಿ ಟಚ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಸ್ಕ್ಯಾನರ್ಗಳನ್ನ ಇಟ್ಟಿದ್ದಾರೆ. ಆ ಸ್ಕ್ಯಾನರ್ ಇದು ಮಾಡ್ಕೊಂಡು ನೋಡಿದ್ರೆ ಆ ಮ್ಯೂಸಿಕ್ ಯಾವ್ದು ಬರ್ತಿತ್ತು ಅಂತ ಗೊತ್ತಾಗುತ್ತೆ. ಸೊ ಟ್ರೈ ಮಾಡೋಣ. ಕೇಳಿಸ್ತಿದ್ಯಾ? ಇಲ್ಲಿ ಹನಿ ತಗೊಳಕ್ ನಿಂತಿದ್ದಾರೆ. ನಾವು ತಗತ್ಯಾ ಜೇನುತುಪ್ಪ 45 days to 60 ಸಾಕದನ್ನ ಅಗ್ಲ ಮಾಡ್ತಾ ಇದ್ದಾರೆ ಗೈಸ್. ಫೋಟೋ ಕಳಿಸಿಲ್ಲ ನನಗೆ. ಇಷ್ಟು ವರ್ಷ ಆಯಿತು. ಒಂದು ಫೋಟೋ ಇದ್ದಂತೆ ಅವಳದು, ಆದರೆ ಇವಳು ಕಳಿಸಿಲ್ವಂತೆ ಆ ಫೋಟೋನ. ಇವಾಗ ಡಿಲೀಟ್ ಮಾಡಿದ್ದಾಳೆ. ಅದಕ್ಕೆ ಜಗಳ ಮಾಡ್ಕೋತಾ ಇದ್ದಾರೆ ಇಬ್ಬರು. ಇವಾಗ ಕಮಲ್ ಮಹಲ್ ಅಂದರೆ ಲೋಟಸ್ ಮಹಲ್ ಮತ್ತು ಗಜಶಾಲೆ ಮತ್ತು ರಂಗದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಹಾಂ, ನಾವು ಆವಾಗಲೇ ಅಲ್ಲಿ ಹಂಪಿ ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ಅಲ್ಲಿ ಟಿಕೆಟ್ ಮಾಡಿದ್ವಿ 40 rupees. ಆ ಟಿಕೆಟ್ ಇಲ್ಲಿ ಕೂಡ ಅಪ್ಲೈ ಆಗುತ್ತೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದಿರೋದು. ಇವಾಗ ಇಲ್ಲಿ ಒಳಗಡೆ ಹೋಗ್ತಾ ಇದ್ವಿ. ವೆದರ್ ಎಲ್ಲ ಇವಾಗ ವಿರೂಪಾಕ್ಷ ಟೆಂಪಲಿಗೆ ಬಂದಿದ್ದೀವಿ. ಸೊ ನಾವು ಫಸ್ಟು ವಿರೂಪಾಕ್ಷ ಟೆಂಪಲ್ಗೆ ಬಂದಿದ್ದಾಗಿತ್ತು ಅಲ್ಲಿಂದ. ಬಟ್ ಇಲ್ಲಿ ನಾವು ಬರುವಾಗ 1 ಗಂಟೆ ಆಗಿರೋದ್ರಿಂದ ಕ್ಲೋಸ್ ಇತ್ತು. ಸೊ ಹಾಗಾಗಿ ಮತ್ತೆ ಎಲ್ಲ ಸುತ್ಕೊಂಡು ಬಂದು ಲಾಸ್ಟಿಗೆ ಬರೋಣ ಅಂತ ಹೇಳ್ಬಿಟ್ಟು ವಿರೂಪಾಕ್ಷ ಟೆಂಪಲಿಗೆ ಬಂದ್ವಿ. ಕಾಲದಲ್ಲಿ ಇಲ್ಲೆಲ್ಲ ಬಜಾರ್ ಅಂತೆ. ಹೆಂಗೆ ನಮ್ಮೂರಲ್ಲಿ ಫಿಶ್ಶು ತರಕಾರಿ ಮಾರ್ಕೆಟ್ ಇತ್ತು ಆ ಥರ ಇಲ್ಲಿ ಮುತ್ತು ರತ್ನಗಳನ್ನ ಸೇಲ್ ಮಾಡ್ತಾಯಿದ್ರು. ಅಷ್ಟು ಮುತ್ತು ರತ್ನಗಳು ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿತ್ತು. ಇವಾಗ ನೋಡಿ ಯಾವ ಥರ ಇದೆ. ಹಾಯ್, ನಮಸ್ಕಾರ ಎಲ್ರಿಗೂ. ಮತ್ತು ಇವತ್ತು ಮಂಡೇ ಮಾರ್ನಿಂಗ್ ಇದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಎಲ್ಲ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ನಾವು ಜಸ್ಟ್ ಟೆಂಪಲ್ಸ್ಗಳಿಗೆ ವಿಸಿಟ್ ಮಾಡ್ತಿರೋದ್ರಿಂದ ಜಾಸ್ತಿ ಏನು ವೀಡಿಯೋಸ್ಗಳು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಟೆಂಪಲ್ಗೆ ವಿಸಿಟ್ ಮಾಡೋದು ಜರ್ನಿಗಳೇ ಆಗ್ತಾಯಿದೆ. ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ಗಳಿಲ್ಲ. ಹಾಗಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಕೂಡ, ಮೊನ್ನೆ ವ್ಲಾಗ್ ಕೂಡ. ಸೊ ಇವತ್ತು ನಾವು ಸೌದತ್ತಿಗೆ ಮತ್ತು ಇಲ್ಲಿ ಬನಶಂಕರಿ ಬಾದಾಮಿ ಬನಶಂಕರಿಗೆ ಬಂದಿದ್ದೀವಿ. ಸೊ ಹೆಂಗಿದ್ರು ಇಲ್ಲಿ ತನಕ ಬಂದಿದ್ದೀವಿ. ಒಂದು ಸ್ವಲ್ಪ ದೂರ ಜರ್ನಿ ಮಾಡಿಬಿಟ್ಟು 2 ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಸೊ ಇವತ್ತು ನಾವು ನೈಟು ಒಂದು 11 o'clock ಆಗಿದೆ ಬರಬೇಕಾದ್ರೆ. ನಾವು ಬಂದು ಫಸ್ಟು ಬಾದಾಮಿಗೆ ಬಂದ್ವಿ. ಇಲ್ಲಿ ಹಂಪಿಯಿಂದ ನಾವು ಇವಾಗ ಬಾದಾಮಿಗೆ ಬಂದು ಇಲ್ಲೇ ಹಾಲ್ಟ್ ಆಗಿ ಇವಾಗ ಬೆಳಗ್ಗೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಆಮೇಲೆ ಹಾಗೆ ಪಟ್ಟದ ಕಲ್ಲು, ಆಮೇಲೆ ಸ್ವಲ್ಪ ಬಾದಾಮಿ ಕೇವ್ ಎಲ್ಲ ಇದೆಯಲ್ಲ, ಸೊ ಅಲ್ಲೆಲ್ಲ ಸ್ವಲ್ಪ ಕವರ್ ಮಾಡಿಬಿಟ್ಟು ಆಮೇಲೆ ಹಾಗೇ ಮತ್ತೆ ಸೌದತ್ತಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ನೋಡಬೇಕು ಎಷ್ಟೊತ್ತಾಗುತ್ತೆ, ಏನು ಎತ್ತ ಹೇಗೆ ಕವರ್ ಮಾಡ್ಬೋದು ಅನ್ನೋದೆಲ್ಲ. ಸೊ ಬನ್ನಿ ಹೋಗೋಣ.
ಕೊಡಕ್ಕೆ ತಗೊಂಡ್ ಬರ್ತಾ ಇದ್ರು, ಅವರು ಬಂದಿದ್ದು ಫೋರ್ಸಿಗೆ ಎದ್ರುಕೊಂಡು ಓಡೇ ಹೋಗ್ಬಿಟ್ಲು ನಮ್ಮಕ್ಕ. ಎಲ್ಲ ಒಬ್ನೇ ತಿಂತಾನೆ ಇವಾಗ. ಎಸ್ 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 ಕಮ. ಡೋರ್ ಹಾಕಿ ನೀವು. ನಾನು ORS ಕುಡಿತೈತೆ. ಕೋತಿಗಳೇ ಇದಾವೆ, ತುಂಬಾ ಕೋತಿಗಳಿದೆ ಅಂತ, ತುಂಟ ಕೋತಿಗಳಿದೆ ಹುಷಾರು ಅಂತಾನೆ ಹಾಕ್ಬಿಟ್ಟಿದ್ದಾರೆ ಬೋರ್ಡ್ನ. ಅಷ್ಟು ಚೇಷ್ಟೆ ಮಾಡುತ್ತೆ. ಫುಲ್ ಗಾಳಿ ಇದೆ. ಫೋಟೋ ತಗೊಳ್ತಿದ್ರೆ ಕೂದಲೆಲ್ಲ ಹಿಂಗೆ ಹಿಂಗೆ ಆಗ್ತಾ ಇದೆ. ನೋಡಿ ಗೈಸ್ ಹಿಂಗಿದೆ ಅಂತ. ಕದಾಗಿದೆ. ಅಷ್ಟು ದೂರದಿಂದ ಈ ಚಿಟ್ಟೆಗಳು ನೋಡಿ, ಅಷ್ಟು ದೂರದಿಂದ ಇವಾಗ ಬಂದಿದ್ದೀವಿ. ಇವಾಗ ಇಲ್ಲಿ ಡಿಫಿಕಲ್ಟಿ ಇರೋದು. ದಾರಿ ಇದೆ, ದಾರಿ ಹುಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಅದ್ರೊಳಗಡೆಯಿಂದ ಹೋಗ್ಬೇಕು. ಬನ್ನಿ ಬನ್ನಿ. ಹಂಗೆಲ್ಲ ಬರಂಗಿಲ್ಲ. ಯಾರು ಈ ಥರ ಎಲ್ಲ ಮಾಡಬೇಡಿ. ಕಾಡು ಸಂಧಿ ಮುಂದಿಯಿಂದೆಲ್ಲ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಆರಾಮಾಗಿ ಹೋಗ್ಬೋದಿತ್ತು, ಸುಮ್ಮನೆ ಈ ಕಡೆಯಿಂದ ಬಂದ್ವಿ. ಮುಳ್ಳಿದೆ ಇದರಲ್ಲಿ, ಮುಳ್ಳಿದೆ ಗಾಯ್ಸ್ ಇದರಲ್ಲಿ. ಆರಾಮಾಗಿ ಹೋಗೋ ಪ್ಲೇಸ್ನ ನಾವು ಫುಲ್ ಅಡ್ವೆಂಚರ್ ಬೇಕು ಅಂತ ಅಡ್ವೆಂಚರ್ ಫೀಲ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಆರಾಮಾಗಿ ಹೋಗ್ಬೋದಿತ್ತು, ಸುಮ್ಮನೆ ಈ ಕಡೆಯಿಂದ ಬಂದು ಕಲ್ಲು ಮುಳ್ಳು ತಾಗಿಸ್ಕೊಂಡು ಯವ್ವ ಹೋಗ್ಬೇಕಂತ. ಇಲ್ಲಿ ನೋಡಿ, ಎಲ್ಲ ಥರನೂ ಫೀಲ್ ಮಾಡೋಣ. ಸೇಫಾಗಿ ಹೋಗಿ ಸೇಫಾಗಿ ಬರೋಣ, ಮತ್ತೇನಿಲ್ಲ. ನಿಮಗೆ ಸುಸ್ತಾಯ್ತಾ? ಹಾಂ, ಸುಸ್ತೇನಾಗಿಲ್ಲ. ಮತ್ತೆ ಸ್ವಲ್ಪ ಈ ಚಪ್ಪಲಿ ನಮಗೆ ಕಚ್ಚುತ್ತಾ ಇದೆ. ನೀವು ಚಪ್ಪಲಿ ಕಚ್ಚಿ. ಹೆಂಗೆಂಗೋ ಬಂದ್ವಿ ಗೈಸ್. ಈಗ ಗುಡ್ಡಗಳಿಂದ ಹಿಂಗೆ ಹೋಗ್ತಾ ಇದ್ದೀವಿ. ವಾವ್, ಟೆಕ್ನಿಕ್. ಹಿಂದೆ ಹೋಗಿ ಆನೆ ಬಿತ್ತೇನೆ ಅಷ್ಟೇ. ಚಾಂಪಿಯನ್ ಚಾಂಪಿಯನ್. ಹಿಂದೆ ಇರೋರು ಯಾರು? ಅವ್ರು ಲೇಟ್ ಗೈಸ್. ಫೈನಲಿ ಬಂದ್ವಿ ಗಾಯ್ಸ್. ಹಿಂಗೋ ಕಷ್ಟಪಟ್ಟು ದಾರಿ ಇದೆಯೋ ಇಲ್ವೋ ಅಂತಾನೂ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಹುಡ್ಕೊಂಡು ಬಂದ್ವಿ. ಎಷ್ಟು ಮಂಗ ಇದೆ. ಇಲ್ಲೆಲ್ಲ ಊರು ಕೇರಿಯಲ್ಲಿ ನೋಡಿ ಹಂದಿಗಳು. ನಮ್ಮೂರಲ್ಲಿ ನಾಯಿಗಳು ಹೆಂಗೆ ಮನೆ ಹತ್ರ ಇರುತ್ತೋ, ಇಲ್ಲಿ ಹಂದಿಗಳು ಜಾಸ್ತಿ ಮನೆ ಹತ್ರನೇ ಇದೆ. ಚಿಕ್ಕ ಪುಟ್ಟ ಮನೆಗಳು, ಅದ್ರ ಮುಂದೆ ಫುಲ್ಲು ಹಂದಿ, ಅದೇ ಜಾಸ್ತಿ ಮಂಗ ಅದೇ ಇರೋದು. ಹಂಗೆ ಕೋತಿಗಳು, ಚೇಷ್ಟೆ ಮಾಡೋ ಕೋತಿಗಳಂತೆ ಬೇರೆ ಹಾಕಿಟ್ಟಿದ್ದಾರೆ ಅಲ್ಲಿ. ತುಂಟ ಚೇಷ್ಟೆ ಮಾಡುವ ಕೋತಿಗಳಿದೆ, ಅಪಾಯಕಾರಿ ಅಂತೇನೆಲ್ಲ ಹಾಕಿದ್ದಾರೆ. ಇವಾಗ ಸೌದತ್ತಿಗೆ ಹೋಗ್ತಾ ಇದ್ದೀವಿ. ಸೌದತ್ತಿಗೆ ಹೋಗೋ ಆನ್ ದಿ ವೇ ರೂಟಲ್ಲಿ ಒಂದು ಊಟಕ್ಕಂತ ನಿಲ್ಲಿಸಿದ್ವಿ. ತುಂಬಾ ಚೆನ್ನಾಗಿದೆ. ಬಿಲ್ ಎಷ್ಟಾಗಿದೆ ಅಂತೆಲ್ಲ ಬೇಡ, ಸೊ ಚೆನ್ನಾಗಿದೆ ಇಲ್ಲಿ. ಶ್ರೀ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಚೆನ್ನಾಗಿದೆ. ಊಟ ತುಂಬ ಖುಷಿ ಆಯಿತು. ಇಲ್ಲಿ ನಮಗೆ ಜೋಳದ ರೊಟ್ಟಿ ಸೆಟ್ ಆಗ್ತಾ ಇಲ್ಲ. ಎಲ್ಲೋದ್ರೂ ಬರೀ ಅದೇ ಇದೆ. ಖಾನಾವಳಿ ಹತ್ರನೇ ನಿಲ್ಲಿಸಿ ನಮಗೆ ಊಟ ಸೆಟ್ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಸ್ವಲ್ಪ ಚೆನ್ನಾಗಿರೋ ಊಟ ತಿಂದಲ್ಲ, ಸ್ವಲ್ಪ ಖುಷಿ ಆಯಿತು. ಅದಕ್ಕೆ ಮಾಡೋಣ ಅಂದ್ಕೊಂಡು ಮಾಡಿ. ನಾವು ಬನಶಂಕರಿಗೆ ಹೋಗಿ ಆಮೇಲೆ ಸೌದತ್ತಿಗೂ ಒಂದು ಸೀರೆ ತೊಗೊಂಡು ಬಂದಿದ್ವಿ ಹಾಕ್ಕೋಬೇಕು ಅಂತ. ಆದರೆ ಅಲ್ಲಿ
ಆದರೆ ನಮ್ಗೆ ಇವಾಗ ಅಲ್ಲಿ ಕೇವ್ ಹತ್ರ ಹೋಗ್ಬಿಟ್ಟು ಬಂದಿರೋದಕ್ಕೆ ನಾವು ಇದೇ ಡ್ರೆಸ್ಸಲ್ಲಿ ಬಂದ್ವಿ, ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಣ ಅಂತೇಳಿ. ಬಟ್ ಇಲ್ಲೆಲ್ಲೂ ಜಾಗ ಗೊತ್ತಾಗ್ತಾ ಇಲ್ಲ. ಮತ್ತು ನಾವು ಸೀರೆ ತೊಗೊಂಡು ಬಂದಿರೋದು ವೇಸ್ಟ್ ಆಯಿತು. ಸೊ ಹೀಗೇ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಆಲ್ರೆಡಿ ಲೇಟ್ ಕೂಡ ಆಗಿದೆ. ನಾವು ಮತ್ತೆ ಇವಾಗ ಬೆಂಗಳೂರಿಗೆ ಹೊರಡಬೇಕು. ಸೊ ಹಾಗಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋದರೆ 1 hour ಜಾಸ್ತಿ ಹೋಗುತ್ತೆ. ಸೊ ಹಾಗಾಗಿ ಹಾಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಆ ಕೆರೆ ನೀರಿನ ಸ್ನಾನ ಮಾಡಿದ್ರೆ ಏನೇ ಇದ್ರೂ ಕೂಡ ಹೊರಟೋಗುತ್ತೆ. ನಾವಿವಾಗ ಬಂದಿದ್ದು 5 o'clock ಆಗಿದೆ. 6 o'clock 6:30ಗೆ ಓಪನ್ ಆಗುತ್ತಂತೆ ಮತ್ತೆ. ಸೊ ಹಾಗಾಗಿ ಅಲ್ಲೆಲ್ಲ ಹೋಗೊಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಹೆಂಗೋ ನನಗನ್ಸಿದ ಮಟ್ಟಿಗೆ ನಾವು ಸೀರೆ ಉಟ್ಕೊಳ್ಳೋಕೆ ಟೈಮ್ ಇಲ್ಲ ಮತ್ತು ಜಾಗ ಇಲ್ಲ ಅಂತಿದ್ವಿ. ಸೊ ಇವಾಗ ಹೆಂಗಾದರೂ ಸೀರೆ ಉಟ್ಕೊಳ್ಳೋಕೆ ಜಾಗ ಹುಡುಕಿ ಸೀರೆ ಉಟ್ಕೊಂಡೇ ದರ್ಶನ ಮಾಡಬೇಕು ಅಂತ ಇದೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಹಾಗಾಗಿ ಮೇ ಬಿ ಟೈಮ್ ಕೊಟ್ಟಿರ್ಬೋದು. ಇವಾಗ ನೋಡಬೇಕಿಲ್ಲಿ ಎಲ್ಲಾದರೂ ಹುಡುಕ್ಬಿಟ್ಟು ಸೀರೆ ಉಟ್ಕೊಂಡು ಬರೋಣ ಅಂತ ಅಂದ್ಕೊತಿದ್ದೀವಿ. 1 hour ಟೈಮ್ ಇದೆ ಇನ್ನೂ ಕೂಡ. ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಕೊಳ್ತೀವಿ. ಇವಾಗ ಪರಶುರಾಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವಾಗ ಪರಶುರಾಮನ ದೇವಸ್ಥಾನ ಇಲ್ಲಿ ಮುಗಿಸ್ಬಿಟ್ಟು ಇವಾಗ ಹೊರಡೋದೆ. ತುಂಬ ಲೇಟಾಗಿದೆ ಆಲ್ರೆಡಿ. ಇನ್ನೇನು ಹೊರಡೋಷ್ಟರಲ್ಲಿ ಆಗುತ್ತೆ ನಾಳೆ ಬೆಳಿಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಥ್ಯಾಂಕ್ ಯು.